ಜಾಸ್ತಿ ಪಾತ್ರ ಆಗಿದೆ. ಡಿಫ್ರೆಂಟ್ ಫಸ್ಟ್ ಸೀಸನ್ ಅಲ್ಲಿ ನಂಗೆ ಸಿಕ್ಕಿದ ಪಾರ್ಟ್ನರ್ ಅಯ್ಯಪ್ಪ. ಹೀಸ್ ಜೆಮ್ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಅಯ್ಯಪ್ಪನ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ. ಬಿಕಾಸ್ ನಾನು ಲೈಕ್ ಅಯ್ಯಪ್ಪ ಕರ್ನಾಟಕದ ನಂಬರ್ 1 ಫಾಸ್ಟೆಸ್ಟ್ ಬೌಲರ್, ಓಕೆನಾ. ಅವರ ಒಂದು ಕ್ಷೇತ್ರದಲ್ಲಿ ಅವರು ದೊಡ್ಡ ಸಾಧನೆ ಮಾಡಿದ್ದಾರೆ. ಅವ್ರು ಇಲ್ಲಿಗೆ ಬಂದಾಗ 0 ಆಗಿ ಬಂದಿದ್ದಾರೆ. ನಾನು ಏನು ಹೇಳಿದ್ರು ತಗೊಳ್ತಾರೆ. ಗಿಚ್ಚಿ ಗಿಲಿ ಫಸ್ಟಲ್ಲಿ ನಮ್ಮ ಜೊತೆ ಇದ್ದವ್ರು ಎಲ್ಲರೂ, ನೀವು ಕ್ಯಾಮ್ರಾ ಫೇಸ್ ಮಾಡಿದ್ದೀರಾ, ನಿಮ್ಗೆ ಮಾತಾಡೋಕೆ ಗೊತ್ತು, ಬಡ ಬಡ ಮಾತಾಡ್ತೀರಾ. ಆ್ಯಂಡ್ ಸುನೀತಾ ಮೇಡಮ್ಮು ಅಷ್ಟೇ, ಅವರು ಎಲ್ಲ ಪಬ್ಲಿಕಲ್ಲಿ ಹಾಂ ತುಂಬ ಜನ ಯಾವ ಎಲ್ಲರೂ ಬಂದಿದ್ರು. ಅವ್ರಿಗೆ ಎಲ್ರಿಗೂ ಸ್ಟೇಜನ್ನ ಇದು ಮಾಡಿ ಮಾತಾಡಿ ಗೊತ್ತು. ಅಯ್ಯಪ್ಪಂಗೆ ಪಾಪ ಕ್ರಿಕೆಟ್ ಆಡಿ ಐಡಿಯಾ ಇದೆ, ಆ್ಯಕ್ಟ್ ಮಾಡಿ ಐಡಿಯಾ ಇಲ್ಲ. ಲೈಕ್ ನಾನು ಒಂದೊಂದ್ಸರಿ ಹಿಂಗ ಹಂಗ ಅಂತ ಎಲ್ಲ ಏನಾದರೂ ಹೇಳ್ಬಿಡ್ತಾ ಇದ್ದೆ. ಆಮೇಲೆ ನನಗೆ ಬೇಜಾರಾಗ್ತಾ ಇತ್ತು. ಒಂದು ದಿನಕ್ಕೂ ಕೂಡ ಅಯ್ಯಪ್ಪ ನನಗೆ ಏನೂ ಹೇಳಿಲ್ಲ. ನಾನು ತುಂಬ ಅದೃಷ್ಟ ಮಾಡಿದ್ದೆ. ನಾನು ಗಿಚ್ಚಿ ಗಿಲಿ ಸೀಸನ್ 2 ಅಲ್ಲಿ ರನ್ನರ್ ಅಪ್ ಟ್ರೋಫಿ ತಗೊಳ್ಳೋದಕ್ಕೆ ಒನ್ ಆಫ್ ದಿ ರೀಸನ್ ಅಯ್ಯಪ್ಪ. ಯಾಕಂತ ಹೇಳಿದರೆ ಅವತ್ತು ಅಯ್ಯಪ್ಪನಿಂದ ನಾನೇನು ಕಲ್ತಿದ್ದೀನಿ ಅಂತ ಹೇಳಿದರೆ ಸಮಾಧಾನ, ಪೇಷನ್ಸ್ ತುಂಬ ಕೇಳ್ತಿದ್ದೀನಿ. ಯಾಕಂದರೆ ನನಗದು ನನ್ನ ಜಾತಕದಲ್ಲಿ ಸಮಾಧಾನ ಅನ್ನೋದು 1% ಇಲ್ಲ. ಓಕೆನಾ, ಪೇಷನ್ಸ್ ಅನ್ನೋದು ಇಲ್ಲವೇ ಇಲ್ಲ ನನಗೆ. ಟಕ್ ಅಂತ ಇಲ್ಲಿ ಬಂದ್ಬಿಡತ್ತೆ. ನಾನು ಕೆಲವೊಬ್ರು ಯೋಚನೆ ಮಾಡ್ತಾರೆ, ನಂಗೆ ಯೋಚನೆ ಮಾಡೋದು ಗೊತ್ತೇ ಇಲ್ಲ. ಯೋಚನೆ ಮಾಡೋದು ಹೆಂಗೆ ಅಂತ ಅದಕ್ಕೆ ಯಾವ್ದಾದ್ರು ಪುಸ್ತಕ ಯೋಚನೆ ಮಾಡೋದು ಗೊತ್ತೇ ಇಲ್ಲ. ಇಲ್ಲಿ ಬಂದ್ಬಿಡತ್ತೆ, ಅದೇನಾದ್ರೂ ಆಗ್ಬಿಡಿ, ಅಯ್ಯೋ ಅದು ಆಮೇಲೆ ಏನೇನೋ ಆಗ್ಬಿಡುತ್ತೆ, ಇದು ಹಿಂಗೆಲ್ಲ ಆಗ್ಬಿಡುತ್ತಾ. ನಾನು ಅಂದ್ಬಿಟ್ಟು ಆ ಕ್ಷಣ ಮರ್ತ್ ಬಿಡ್ತೀನಿ. ಬಟ್ ಅನ್ಸ್ಕೊಂಡವ್ರು ಅದನ್ನ ಮರೆಯಲ್ಲ. ಲೈಕ್ ಹಂಗೆ ನಾನು ಸ್ವಲ್ಪ ಲೈಕ್ ಹಂಗಂತ ಇಲ್ಲಂತೂ ಏನೂ ಇಲ್ಲ. ನಾನು ಇಲ್ಲಿ ಫುಲ್ ಕ್ಲಿಯರ್ ಆಗಿದ್ದೀನಿ. ಇವಾಗ ಕೆಲವೊಬ್ರು ಏನಂತಾರೆ ಗೊತ್ತಾ, ಬಡ ಮಾತಾಡೋರಿಗೆ ಎಷ್ಟು ಜನ ಎಲ್ಲರೂ ನಿಷ್ಠೂರ ಆಗ್ಬಿಡ್ತಾರೆ, ಯಾರು ಮಾತಾಡಲ್ಲ. ಬಟ್ ತುಂಬ ಮಾತಾಡ್ತಾರೆ ಗೊತ್ತಾ, ಅವರಷ್ಟು ಕ್ಲಿಯರ್ ಮನ್ಸಿರೋರು ಪ್ರಪಂಚದಲ್ಲಿ ಯಾರೂ ಇಲ್ಲ. ನಾನು ಅಷ್ಟು ಮಾತಾಡ್ತೀನಿ, ಅಷ್ಟು ಸಿಟ್ ಮಾಡ್ಕೊಂಡು ಬಡ ಹೇಳ್ಬಿಡ್ತೀನಿ. ಬಟ್ ನಂಗೆ ಇಲ್ಲಿ ಏನೂ ಇಲ್ಲ, ನಾನು ಕ್ಲಿಯರ್ ಆಗಿದ್ದೀನಿ, ನಾನು ಆರಾಮಾಗಿರ್ತೀನಿ. ಸೊ ನಂಗೆ ಹಂಗಾಗಿದ್ದಾಗ ನನಗೆ ಅಳುನು ಬೇಗ ಬರುತ್ತೆ. ನಾನು ಹೆಂಗೆ ಅಂತ ಅಂದರೆ ಎಲ್ಲದು ಎಕ್ಸ್ಟ್ರೀಮ್. ಸಿಟ್ಟು ಎಕ್ಸ್ಟ್ರೀಮ್, ಖುಷಿ ಎಕ್ಸ್ಟ್ರೀಮ್, ಆಯ್ತಾ, ನಗದು ಎಕ್ಸ್ಟ್ರೀಮು, ಅಳು ಎಕ್ಸ್ಟ್ರೀಮ್, ಏನೇನು ಮನುಷ್ಯನ ಫೀಲಿಂಗ್ಸ್ ಇದೆಯೋ ಎಲ್ಲ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇದೆ. ಸೊ ನನಗೆ ಅಯ್ಯಪ್ಪ ಹೇಳ್ಕೊಟ್ಟಿದ್ದು ಒಂದೇ, ರಾಗು, ಸಮಾಧಾನ, ಪೇಷನ್ಸ್. ಕಂಪ್ಲೀಟು ಅಯ್ಯಪ್ಪ ಹಿಂಗಂದ್ರೆ ನಾನು ಅವ್ರ ಆ ಎಕ್ಸ್ಟ್ರೀಮು. ನಾನು ಅಯ್ಯಪ್ಪ ಏನು ಹೇಳಿದ್ರು ಮಾಡೋಣ. ಎಸ್, ಯಾಕಂತ ಹೇಳಿದ್ರೆ ಅಯ್ಯಪ್ಪ ಜೀವನ ನೋಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ನಾನು ನಾವು ಇದರಲ್ಲಿ ಹೇಳ್ಬೋದು, ಬಟ್ ಅಯ್ಯಪ್ಪ ತುಂಬ ಹೇಳ್ಕೊಟ್ಟಿದ್ದಾರೆ ನನಗೆ. ಸೊ ಅಲ್ಲಿ ಅಯ್ಯಪ್ಪ ಸೆಕೆಂಡ್ ಬಂದಿದ್ದು ಮುರುಘಾ ಮಾಸ್ಟ್ರು. ಮುರುಘಾ ಮಾಸ್ಟ್ರು ಅಷ್ಟೇ ತುಂಬ ಚೆನ್ನಾಗಿ ನಮ್ಮ ಜೊತೆ ಇದ್ರು. ನಾನು ಏನು ಹೇಳಿದ್ರು ಕೇಳ್ತಾ ಇದ್ರು. ಹೆಂಗೆ ಈ ಥರ ಮಾಡಿ ಮಾಸ್ಟರ್, ನೀವು ಹಿಂಗಲ್ಲ, 10 ಸಲ ಅವ್ರಿಗೆ ಹೇಳ್ಕೊಟ್ಟಿದ್ರು, 10 ಸಲ ಮಾಡ್ತಾಯಿದ್ರು. ಅದನ್ನೇ ನಾನು ಅಯ್ಯಪ್ಪನ ಹತ್ರನೂ ನಾನು ಮಾಡಿಸ್ತಾ ಇದ್ದೆ. ಇದು ನೀವು ಚೆನ್ನಾಗಿ ಮಾಡಿಲ್ಲ. ಅವರು ನಾನು ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾ ಇದ್ದೆ, ಡೈಲಾಗ್ ಹೇಳಿ ಅಂತ ಹೇಳ್ಬಿಟ್ಟು. ಅವರು ನನಗದು ಸರಿ ಅಂತ ಅನಿಸೋ ತನಕನೂ ಅದು 25 ಸಲ ಆದರೂ ತೊಂದರೆ ಇಲ್ಲ, ನಾನು ಮಾಡಿಸ್ತಾ ಇದ್ದೆ ಅವ್ರ ಕೈಯಲ್ಲಿ. ಬಿಕಾಸ್ ನಂದಿರೋದು ಹೆಂಗೆ, ನಾನು 100% ಕೊಡ್ಬೇಕು ಸ್ಟೇಜಲ್ಲಿ. ಅವ್ರ ಕಡೆಯಿಂದನೂ ಕೊಡಲಿ. ಇವಾಗ ತುಂಬ ಜನ ಹೇಳ್ತಾರೆ ಆಗಲ್ಲ. ಏನಕ್ಕಾಗಲ್ಲ? ನಾವು ಪ್ರಯತ್ನ ಪಟ್ಟು ಆಗಲ್ಲ ಅಂತಂದರೆ ಓಕೆ, ಪ್ರಯತ್ನನೇ ಪಡೆದೇ ಆಗಲ್ಲ ಅಂತ ಏನಕ್ಕೆ ಹೇಳಬೇಕು? ಸೊ ಹಂಗಿದ್ದಾಗ ನಾನು ಅಯ್ಯಪ್ಪನ ಹತ್ರನೂ ಅದನ್ನು ಮಾಡಿಸಿದ್ದೀನಿ, ಈ ಕಡೆ ನಮ್ಮ ಮುರುಘಾ ಮಾಸ್ಟರ್ ಹತ್ರನೂ ಅದನ್ನು ನಾನು ಮಾಡಿಸಿದ್ದೀನಿ. ಅದೊಂದು ಜರ್ನಿ ತುಂಬ ಚೆನ್ನಾಗಿತ್ತು. ಪ್ರಕಾಶ್ ಸರ್ ಹೇಳಿದ್ರು ನನಗೆ ಫಸ್ಟ್ ಗಿಚ್ಚಿ ಗಿಲಿ ಬಂದಾಗ, ಸಾರ್ ಹಂಗೆ ಸಾರ್ ಹಿಂಗೆ, ರಾಘು ನಿನಗೆ ಒಂದು ಒಳ್ಳೆ ಚೇಂಜ್ ಅವ್ರು ಕೊಡುತ್ತೆ, ಗಿಚ್ಚಿ ಗಿಲಿ ಒಂದು ಒಳ್ಳೆ ಹೆಸರು ತಂದು ಕೊಡುತ್ತೆ, ಐ ಪ್ರಾಮಿಸ್ ಯು ಅಂತ ಹೇಳಿದರು. ಸೊ ಪ್ರಕಾಶ್ ಸರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಅದನ್ನು ಉಳಿಸ್ಕೊಂಡ್ರು. ನಾನು ಅವ್ರಿಗೆ ಕೊಟ್ಟಿದ್ದಂಥ ನಂಬಿಕೆಯನ್ನು ನಾನು ಉಳಿಸ್ಕೊಂಡೆ. ಸೊ ಗಿಚ್ಚಿ ಗಿಲಿ ನನಗೆ ಒಂದು ಒಳ್ಳೆ ಹೈಪ್ ಕೊಡ್ತು, ಒಂದು ಒಳ್ಳೆ ಸ್ಥಾನಕ್ಕೆ ಕೊಡ್ತು. ಜನರ ಮನಸ್ಸಲ್ಲಿ ರಾಗಿಣಿ ಒಳ್ಳೆ ರೀತಿಯಲ್ಲಿ ಕುತ್ಕೊಂಡಿದ್ಲು. ಅದಿನ್ನೂ ಒಂಥರ ಸೀಲ್ ಹಾಕೋ ಥರ ಮಾಡಿದ್ದು ಗಿಚ್ಚಿ ಗಿಲಿ. ಯಾಕಂತ ಹೇಳಿದ್ರೆ ಅದೊಂಥರ ಹೊಸ ಪ್ಯಾಟ್ರನ್ ಶೋ. ತುಂಬ ಜನ ಅದನ್ನು ಇಷ್ಟಪಟ್ಟಿದ್ದಾರೆ ಗಿಚ್ಚಿ ಗಿಲಿನ. ಸೊ ಅದು ಹಾಗಾಗಿ ನನಗೆ ಗಿಚ್ಚಿ ಗಿಲಿ ಇಷ್ಟ ಆಗಿತ್ತು.